ನಮಸ್ಕಾರ. ಇವತ್ತೊಂದು ಹೊಸ ಪ್ರಾಡಕ್ಟ್ ನ ಮಾಡಿದೀವಿ. ಇದು ನಮ್ಗೆ ಆರ್ಡರ್ ಬಂದಿತ್ತು, ಕಸ್ಟಮೈಸ್ ಆರ್ಡರ್ ಬಂದಿತ್ತು. ಇದು ಹೆಸರು ಬಂದ್ಬಿಟ್ಟು ಡೈನಿಂಗ್ ಟೇಬಲ್, ಫೋಲ್ಡಿಂಗ್ ಡೈನಿಂಗ್ ಟೇಬಲ್. ಇದು ಸೈಜ್ ನೋಡ್ಬೇಕಾದ್ರೆ ನಿಮ್ಗೆ 5 ಅಡಿ ಇದೆ, ಈ ಕಡೆ 1 ಅಡಿ ಇದೆ. ಈ ಕಲರ್ ನೋಡ್ತಾ ಇದೆಯಲ್ಲ, ಇದೆಲ್ಲ ಬಂದ್ಬಿಟ್ಟು 3 ವುಡ್ ಇದೆ. ಆಕ್ಚುಲಿ ನೋಡ್ಬೇಕಾದ್ರೆ ಇದು ಟಾಪ್ ಅಲ್ಲಿ ಇರೋದು ಪೈನ್ ಬೋರ್ಡ್ ವಿತ್ ಲ್ಯಾಮಿನೇಷನ್. ಇದು ಜರ್ಮನ್ ಪೈನ್ ವುಡ್ ಸ್ಟ್ರಕ್ಚರ್ ಫ್ರೇಮ್. ಇದ್ರದ್ದು ಸ್ಟೂಲ್ ನೋಡ್ಬೇಕಾದ್ರೆ ಎಲ್ಲ ಮಾಹೋಗನಿ ವುಡ್, ಮೇಲೆ ಲೆದರ್ ಕುಶನ್ ಇದೆ. ಓಕೆನಾ. ಸೊ ಇದು ಮೆಟೀರಿಯಲ್. ಒಬ್ರು ಮನೆಯಲ್ಲಿ ಒಂದು ಫ್ಯಾಮಿಲಿ ಇದಾರೆ ಅಂತಂದ್ರೆ, ಸೊ ಅವ್ರು ಡೈಲಿ ಜನರಲ್ ಆಗಿ ಹೇಳ್ಬೇಕಾದ್ರೆ ಡೈಲಿ ಊಟ ಮಾಡಲ್ಲ ಕೂತ್ಕೊಂಡು. ಆಲ್ಮೋಸ್ಟ್ ಜನರಲ್ ಆಗಿ ಕಾಫಿ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡ್ಕೊಳ್ತಾರೆ. ಯಾರೋ ಮನೆ ಗೆಸ್ಟ್ ಬಂದ್ರೆ ಮಾತ್ರ ಊಟ ಮಾಡ್ತಾರೆ ಕೆಲವೊಂದು ಜನ. ಇವಾಗ ಇದು ಬಂದ್ಬಿಟ್ಟು ಹೆಂಗಂತಾರೆ, ಸೊ ನೀವು ನೋಡಿ ಇವಾಗ ಇದೀರ ಮನೇಲಿ ಅಂತಂದ್ರೆ, ನೀವು 2 ಜನ 3 ಜನ ಇದ್ರೆ ಆರಾಮಾಗಿ ಕೂತ್ಕೊಂಡಿದ್ರೆ ಊಟ ಮಾಡ್ಕೋಬಹುದು. ಇದೊಂದು ಗೋಡೆ ಕಡೆ ಸೈಡ್ ಇಟ್ಬಿಟ್ರೆ ಸಾಕು ನಿಮಗೆ. ಸ್ವಲ್ಪ ಯಾರಾದ್ರೂ ಮನೆಗೆ ಬಂದ್ರೆ ಮಾತ್ರ ನೀವೇನ್ ಮಾಡ್ಬೋದು, ಗೆಸ್ಟ್ ಬಂದ್ರೆ ಮಾತ್ರ ಇದನ್ನ ಉಪಯೋಗ ಮಾಡ್ಕೋಬಹುದು. ಇದನ್ನ ಡಬಲ್ ಆಗಿ ಇದು ಸ್ಟೂಲ್ ಒಂದ್ರಿಂದ ಒಂದು ಹೋಗುತ್ತೆ. ಸೊ ನಿಮಗೆ ಇವಾಗ ಇದು 3 ಅಡಿಗೆ 5 ಅಡಿ ಸಿಕ್ತು ನಿಮಗೆ. ಸೊ ಆ ಕಡೆ 2 ಜನ, ಈ ಕಡೆ ಒಬ್ರು, ಈ ಕಡೆ ಒಬ್ರು. ಸೊ ಆಲ್ಮೋಸ್ಟ್ 6 ಜನ ಕೂತ್ಕೋಬಹುದು. ಸೊ ನೀವು ಇದನ್ನ ಡೈನಿಂಗ್ ಟೇಬಲ್ ಆಗಿ ಯೂಸ್ ಮಾಡ್ಕೋಬಹುದು, ಸ್ಟಡಿ ಟೇಬಲ್ ಆಗಿ ಯೂಸ್ ಮಾಡ್ಕೋಬಹುದು, ಇಲ್ಲ ಮೀಟಿಂಗ್ ಟೇಬಲ್ ಆಗಿ ಯೂಸ್ ಮಾಡ್ಕೋಬಹುದು. ಸೊ ಇದು ಪರ್ಪಸ್ ಏನಂತಾರೆ, ಯಾವಾಗ ಸರ್ ಯೂಸ್ ಮಾಡೋರಿಗೆ ಇದು ಬೆಸ್ಟ್ ಇದೆ. ಮತ್ತೆ ರೂಮ್, ಡೈನಿಂಗ್ ರೂಮ್ ಚಿಕ್ಕದಾಗಿದೆ, ಇಲ್ಲ ರೂಮೇ ಇಲ್ಲ ಅವ್ರಿಗೆ, ಲಿವಿಂಗ್ ರೂಮ್ ಇದೆ ಅಂದ್ರೆ ಒಂದು ಗೋಡೆ ಸೈಡ್ ಆಗ್ಬಿಟ್ರೆ ಸಾಕು. ಮತ್ತೆ ಸ್ಟೂಲ್ ಕೂಡ ಅಷ್ಟೇ, ನೀವು 6 ಸ್ಟೂಲ್ ಇದು ಹೊರಡೆ ಇಡಕ್ಕಾಗಲ್ಲ, 4 ಸ್ಟೂಲ್ ಇಡ್ಬೋದು. ಇನ್ನೊಂದು 2 ಸ್ಟೂಲ್ ಮೇಲೆ ಇಟ್ಕೋಬಹುದು. ಇದ್ರ ಒಂದ್ರ ಮೇಲೆ ಒಂದು ಹಾಕೊಂಡ್ಬಿಟ್ಟು ಒಂದು ಮೂಲೆಯಲ್ಲಿ ಹಾಕೊಂಡು ಎಲ್ಲ ಒಂದ್ರ ಮೇಲೆ ಒಂದು ಹಾಕೋಬಹುದು, ಮೇಲೆ ತನಕ ಹಾಕೋಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಇದು ನಾವು ಮುಂಚೆ ಮಾಡಿದೀವಿ, ಮೆಟಲ್ ಫ್ರೇಮ್ ಅಲ್ಲಿ ಮಾಡಿದೀವಿ, ಮಾರ್ಬಲ್ ಫಿನಿಶಿಂಗ್ ಲ್ಯಾಮಿನೇಷನ್ ಕೊಟ್ಟಿದ್ದೀವಿ ನಾವು. ಸೊ ಇದು ಬಂದ್ಬಿಟ್ಟು ವುಡ್ ಅಲ್ಲಿ ಮಾಡಿದ್ದು. ಐ ಥಿಂಕ್ 2ನೇ ಸರಿ ಅಂತ ಕಾಣಿಸುತ್ತೆ. ಸೊ ನಮ್ಮ ಹತ್ರ ಮೆಟಲ್ ಜಾಸ್ತಿ ಹೋಗುತ್ತೆ, ಸೊ ವುಡ್ ಅಲ್ಲಿ ಸ್ವಲ್ಪ ಕಡಿಮೆ ಹೋಗುತ್ತೆ. ಆಲ್ಮೋಸ್ಟ್ ಸ್ಪೇಸ್ ಸೇವಿಂಗ್ ಮೆಟಲ್ ಅಂಡ್ ಪ್ಲೇವುಡ್ ಬೆಟರ್ ಇರುತ್ತೆ. ಬಟ್ ಕೆಲವು ಜನ ಬಂದ್ಬಿಟ್ಟು ಲೈಕ್ ಮಾಡಿದ್ರೆ ವುಡ್ ಅಲ್ಲಿ ಬೇಕಂತ ಲೈಕ್ ಮಾಡ್ತಾರೆ. ನೋಡಿ ಇದರಲ್ಲಿ ಕೂಡ 3 ವುಡ್ ಮಿಕ್ಸ್ ಮಾಡಿದ್ದಾರೆ. ಸೊ ಅವ್ರದ್ದು ಟೇಸ್ಟ್ ಆತರ ಇದೆ, ಆತರ ಮಾಡ್ಕೊಂಡಿದ್ದಾರೆ. ಇದು 100% ಚಿಕ್ಕ ಮನೆಗಳಿಗೆ ಬೇಕಾಗಿರೋ ವಿಷಯ. ಡೈನಿಂಗ್ ರೂಮ್ ಇಲ್ಲ ಅಂತ ಕೂಡ ಇದು ಯೂಸ್ ಮಾಡ್ಕೋಬಹುದು. ಈ ಒಂದು ಮಾಡಲ್ಸ್ ನಿಮಗೆ ಇಷ್ಟ ಆದ್ರೆ, ಈ ತರ ನಿಮಗೆ ಏನೇ ಬೇಕಾಗಿದ್ರೆ ಸ್ಕ್ರೀನ್ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಬಡ್ಜೆಟ್ ಎಲ್ಲ ಕೂಡ ಪ್ರತಿಯೊಂದು ಕೂಡ ನಿಮ್ಗೆ ತಕ್ಕಾಗೆ ಮಾಡ್ತೀನಿ. ನಮ್ಮ ಹತ್ರ ಸುಮಾರು ಆಪ್ಷನ್ ಇದೆ. ಬಟ್ ಒಂದ್ ಮಾತ್ರ ಹೇಳ್ತೀನಿ, ತುಂಬಾ ಬೇಸಿಕ್ ಆಗಿ ನಾವು ಮಾಡಲ್ಲ. ಈ ಚೀಪ್ ಕ್ಯಾಟಗರಿ ಮೆಟೀರಿಯಲ್ ನ ಯೂಸ್ ಮಾಡಲ್ಲ. ಚೀಪ್ ಅಂಡ್ ಬೆಸ್ಟ್ ಅಂತ ಹೇಳ್ತಾರಲ್ಲ, ಅದೆಲ್ಲ ಮಾಡಕ್ ಹೋಗಲ್ಲ. ಏನಿದ್ರು ನಿಮ್ಗೆ ಏನ್ ಬೇಕು ಅನ್ನೋದು ಕ್ಲಾರಿಟಿ ಇರಬೇಕು. ನೀವು ಕೊಡುವಂತ ದುಡ್ಡಿಗೆ ವರ್ತಬಲ್ ಏನಿದೆ ಅದನ್ನ ಕೊಡ್ತೀವಿ. ತುಂಬಾ ಬೇಸಿಕ್ ಬೇಕಂದ್ರೆ ನಮ್ಮ ಹತ್ರ ಇಲ್ಲ ಅಂತಾರೆ, ಅದು ಎಲ್ಲಿ ಸಿಗುತ್ತೆ ಅಂತ ನಿಮ್ಗೆ ಹೇಳ್ತೀವಿ ನಾವು, ಅಲ್ಲಿ ಹೋಗಿ ನೀವು ತಗೋಬಹುದು. ನಮ್ ಕಡೆ ಏನಾದ್ರು ಕೂಡ ಲಾಂಗ್ ಲೈಫ್ ಬರ್ಬೇಕು. ನಮ್ಮ ಪಾಲಿಸಿ ಏನಂದ್ರೆ, ಸೊ ಒಂದು ಐಟಮ್ ಒಂದ್ ಮಾಡಿಸ್ಕೊಂಡ್ರೆ ಅದು ತುಂಬಾ ಲಾಂಗ್ ಲೈಫ್ ಬರಬೇಕು, ಅದು ರಿಪೇರಿ ಆಗ್ಬಾರ್ದು, ಆದ್ರೆ ಮೈನರ್ ಆಗಿರ್ಬೇಕು, ಮನೆ ಶಿಫ್ಟಿಂಗ್ ಮಾಡಿ ಈಸಿ ಆಗಿರ್ಬೇಕು, ನಾಳೆ ದಿವಸ ಬೇಡ ಅಂದ್ರೆ ಸೇಲ್ ಮಾಡಿ ದುಡ್ಡು ಸಿಗ್ಬೇಕು. ಇದೇ ನಮ್ಮ ಮೈನ್ ಪಾಲಿಸಿ ನಮ್ದು. ಸೊ ಇಷ್ಟೊಂದು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಬೇರೆ ಒಂದು ವಿಡಿಯೋ ಮುಖಾಂತರ ನಿಮಗೆ ನಾನು ಭೇಟಿ ಮಾಡ್ತೀನಿ. ಬಾಯ್.